ನಮಸ್ಕಾರ. ಈಗಷ್ಟೇ ಬೇಸಿಗೆ ಕಾಲಿಟ್ಟಿದೆ. ಬೇಸಿಗೆ ಅಂದಾಕ್ಷಣ ಸನ್ಬರ್ನ್, ಟ್ಯಾನ್ ನಂತಹ ಚರ್ಮದ ಸಮಸ್ಯೆಗಳು ಕಾಣಿಸಿಕೊಳ್ಳೋದು ಸಾಮಾನ್ಯ. ಹಾಗಂತ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತೇನೂ ಇಲ್ಲ. ಇದಕ್ಕೆ ಪರಿಹಾರಗಳೇನು, ಇದಕ್ಕೆ ಕಾರಣಗಳೇನು ಎನ್ನುವ ಬಗ್ಗೆ ನಮ್ಮೊಂದಿಗೆ ಮಾತನಾಡಿದ್ದಾರೆ ಬೆಂಗಳೂರಿನ ಚರ್ಮರೋಗ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ. ಬನ್ನಿ ಅವರೇನು ಹೇಳ್ತಾರೆ ಕೇಳೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ. ನಾನು ಪ್ರಾಕ್ಟಿಸಿಂಗ್ ಡರ್ಮೆಟಾಲಜಿಸ್ಟ್, ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಟ್ರೈಕಾಲಜಿಸ್ಟ್. ಆ್ಯಂಡ್ ಐ ಆಮ್ ದ ಫೌಂಡರ್ ಆಫ್ DNA ಸ್ಕಿನ್ ಕ್ಲಿನಿಕ್ ಆ್ಯಂಡ್ ವೆಲ್ನೆಸ್ ಸೆಂಟರ್. ಸೊ ನಾವು ನಮ್ಮ ಕ್ಲಿನಿಕ್ದಲ್ಲಿ ಎಲ್ಲ ಥರ ಸ್ಕಿನ್, ಹೇರ್ ಆ್ಯಂಡ್ ಬಾಡಿ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೋಡ್ತೀವಿ. ಅಂದರೆ ಆಕ್ನೆ ಇರಲಿ, ಪಿಗ್ಮೆಂಟೇಷನ್, ಹೇರ್ ಫಾಲ್, ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಇವೆಲ್ಲ ಟ್ರೀಟ್ಮೆಂಟ್ಸ್ನ ನಾವು ಮಾಡ್ತೀವಿ. ಆ್ಯಂಡ್ DNAದಲ್ಲಿ ವಿ ಹ್ಯಾವ್ ಆಲ್ ದ ಲೇಟೆಸ್ಟ್ ಎಕ್ವಿಪ್ಮೆಂಟ್, US FDA ಅಪ್ರೂವ್ಡ್ ಮಷೀನ್ಸ್, ಪ್ರೊವೈಡಿಂಗ್ ಆಲ್ ದ ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಅವೈಲಬಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಸೊ ಸೀಸನಲ್ ವೇರಿಯೇಷನ್ಸ್ ಅನ್ನೋದು ನಮ್ಮ ಬಾಡಿ ಮೇಲೇನೂ ಇಂಪ್ಯಾಕ್ಟ್ ಇರುತ್ತೆ. ನಮ್ಮ ಸ್ಕಿನ್, ನಮ್ಮ ಹೇರ್ ಆ್ಯಂಡ್ ನಮ್ಮ ಬಾಡಿ ಆಲ್ಸೋ ಫಂಕ್ಷನ್ಸ್ ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಸೀಸನ್ಸ್. ಫಾರ್ ಎಕ್ಸಾಂಪಲ್, ಈಗ ಸಮ್ಮರ್ ಅಂತಂದರೆ ನಮ್ಮ ಬಾಡಿ ಟೆಂಪರೇಚರ್ನ ಲೋ ಇಟ್ಕೊಳ್ಳಿಕ್ಕೆ ನಾವು ಸ್ವೆಟ್ ಮಾಡ್ತೀವಿ. ಅದರಿಂದ ಬರೋ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಸಮ್ಮರ್ನಲ್ಲಿ ನಾವು ನೋಡೋದು ಇನ್ಕ್ರೀಸ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಆಕ್ನೆ, ಅಂದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆನೇ ಸಿಮಿಲರ್ ಕಂಡೀಷನ್ ಬಂದು ಫಾಲಿಕ್ಯುಲೈಟಿಸ್ ಅಂತೀವಿ. ಅಂದರೆ ಹೇರ್ ಫಾಲಿಕ್ಯುಲ್ ಓಪನಿಂಗ್ ಇರುತ್ತಲ್ಲ, ಅದ್ರ ಸುತ್ತ ಇನ್ಫೆಕ್ಷನ್ ಆಗೋದು. ಅದು ಎದಕ್ಕಂತಂದರೆ ಜಾಸ್ತಿ ಸ್ವೆಟ್ ಆಗಿ, ಸ್ವೆಟ್ ವಿಲ್ ಅಟ್ರಾಕ್ಟ್ ಡರ್ಟ್, ಪೊಲ್ಯೂಟೆನ್ಸ್, ಅದ್ರ ಜೊತೆಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಆಕ್ನೆ ಆ್ಯಂಡ್ ಫಾಲಿಕ್ಯುಲೈಟಿಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ಸಮ್ಮರ್ನಲ್ಲಿ ಏನಾಗುತ್ತೆ, ಜಾಸ್ತಿ ಸ್ವೆಟ್ ಆಗ್ತೀವಿ. ಸೊ ಸ್ವೆಟ್ ಎಲ್ಲ ಬಂದು ಸ್ಕಿನ್ ಫೋಲ್ಡ್ಸ್ ಒಳಗಡೆ ಕುತ್ಕೊಂಡ್ಬಿಡುತ್ತೆ. ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಎದಕ್ಕಂತಂದರೆ ಫಂಗಸ್ ಲವ್ಸ್ ಸ್ವೆಟ್ ಆ್ಯಂಡ್ ಆ ಹ್ಯೂಮಿಡ್, ಆ ಎನ್ವೈರ್ನ್ಮೆಂಟ್, ಇಟ್ ಈಸ್ ವೆರಿ ಕಂಡ್ಯೂಸಿವ್ ಫಾರ್ ಫಂಗಲ್ ಗ್ರೋತ್. ಸೊ ಫಂಗಸಲ್ಲಿ ಗ್ರೋ ಆಗುತ್ತೆ. ನೀವು ರಿಂಗ್ ವಾರ್ಮ್ ಅಂತ ಕಾಮನ್ ಆಗಿ ಅಂತಿರಲ್ಲ, ಸೊ ದಟ್ ಈಸ್ ಮೋರ್ ಎಲ್ಲಿ ಅಂಡರ್ ದ ಬ್ರೆಸ್ಟ್ ಇರಲಿ, ಬ್ಯಾಕ್ನಲ್ಲಿ, ಗ್ರಾಯಿನ್ ಏರಿಯಾದಲ್ಲಿ ಇಲ್ಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಸ್ವೆಟ್ ಬಂದು ಅಲ್ಲಿ ಕುತ್ಕೊಂಡು ಬಿಡುತ್ತೆ. ಸೊ ಫಂಗಲ್ ಇನ್ಫೆಕ್ಷನ್ಸ್ ಅನ್ನೋದು ಸಮ್ಮರ್ನಲ್ಲಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ಸಮ್ಮರ್ನಲ್ಲಿ ಫೇಸ್ ಆಗೋ ಮೇಜರ್ ಪ್ರಾಬ್ಲಮ್ ಏನು, ಜಾಸ್ತಿ ಡೈರೆಕ್ಟ್ ಸನ್ ರೇಸ್ ಜಾಸ್ತಿ ಬಂದು ಹಿಟ್ ಆಗೋದು. ಸೊ ಆವಾಗ ಹೇರ್ ಅನ್ನೋದು ಡ್ರೈ ಆಗಿಬಿಡುತ್ತೆ, ಫ್ರಿಜಿ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗೋದು. ಇದೆಲ್ಲ ಹೇರ್ನಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ. ಸ್ಕಿನ್ನಿಗೆ ಬಂದುಬಿಟ್ಟು ಸನ್ ಟ್ಯಾನ್, ಸನ್ ಬರ್ನ್, ಅದ್ರ ಜೊತೆಗೆ ಮೆಲಾಸ್ಮಾ ಅಂತಂದರೆ ಈಗ ಮಂಗು ಅಂತೀವಲ್ಲ, ದಟ್ ಈಸ್ ಲೈಕ್ ಪಿಗ್ಮೆಂಟೇಷನ್ ಆನ್ ದ ಚೀಕ್ಸ್ ಇರಲಿ, ನೋಸ್ ಇರಲಿ, ಅದು ಸನ್ಗೇನು, ಸನ್ ಆ್ಯಂಡ್ ಹೀಟ್ ಎಕ್ಸ್ಪೋಜರ್ಗೆ ಜಾಸ್ತಿ ಆಗುತ್ತೆ. ಸೊ ಸನ್ ರೇಸಿಂದ ಜಾಸ್ತಿ ಆಗೋ ಕಂಡೀಷನ್ಸ್ದಲ್ಲಿ ಮೆಲಾಸ್ಮಾ, ಫೋಟೋಸೆನ್ಸಿಟಿವಿಟಿ, ಸನ್ ಬರ್ನ್, ಈ ಕಂಡೀಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಸಮ್ಮರ್ನಲ್ಲಿ ನಾವು ಕಾಮನ್ ಆಗಿ ನೋಡೋದು ಪ್ರಾಬ್ಲಮ್ ಬಂದುಬಿಟ್ಟು ಸ್ವೆಟ್ಟಿಂದ ಬೇಸಿಕ್ಲಿ ಆ್ಯಂಡ್ ಸನ್ ರೇಸಿಂದ. ಸೊ ಎರಡನ್ನೂ ಕಂಬೈನ್ ಮಾಡಿದ್ರೆ ನಾವು ನೋಡೋದು ಆಕ್ನೆ, ಫಂಗಲ್, ಹೇರ್ ಫಾಲಿಕ್ಯುಲರ್ ಇನ್ಫೆಕ್ಷನ್ಸ್ ಇರೋದು, ಫಂಗಲ್ ಇನ್ಫೆಕ್ಷನ್ಸ್ ಆ್ಯಂಡ್ ಸನ್ ಡ್ಯಾಮೇಜ್ ಅಂದರೆ ಸನ್ ಬರ್ನ್, ಈ ಥರ ಕಂಡೀಷನ್ಸ್ನ ನೋಡ್ತೀವಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಸಮ್ಮರ್ನಲ್ಲಿ ಬಂದುಬಿಟ್ಟು ಜಾಸ್ತಿ ಸ್ವೆಟ್ ಆಗ್ತೀವಲ್ಲ, ಬಾಡಿ ಟೆಂಪ್ರೇಚರ್ನ ಕಡಿಮೆ ಇಟ್ಕೊಳ್ಳಿಕ್ಕೆ. ಸೊ ದಟ್ ಸ್ವೆಟ್, ಅದರಲ್ಲಿರೋ ಸಾಲ್ಟ್ ಆ್ಯಂಡ್ ಅದರ್ ಕೆಮಿಕಲ್ಸ್, ಆ್ಯಂಡ್ ದೆನ್ ದಟ್ ವಿಲ್ ಆಲ್ಸೋ ಅಟ್ರಾಕ್ಟ್ ಡಸ್ಟ್, ಪೊಲ್ಯೂಷನ್, ಇದೆಲ್ಲ ಸೇರಿ ಫಾಲಿಕ್ಯುಲರ್ ಓಪನಿಂಗ್ಸ್ ಹತ್ರ ಬ್ಲಾಕ್ ಆಗೋದು, ಸ್ಕಿನ್ ಫೋಲ್ಸ್ನಲ್ಲಿ ಅಕ್ಯುಮುಲೇಟ್ ಆಗೋದು, ಇದರಿಂದ ಬರೋ ಸ್ಕಿನ್ ಪ್ರಾಬ್ಲಮ್ಸ್ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಬೇಸಿಕ್ ರೀಸನ್ ಬಂದುಬಿಟ್ಟು ಎಕ್ಸೆಸಿವ್ ಸ್ವೆಟ್ಟಿಂಗ್ ಆ್ಯಂಡ್ ಲಾಟ್ ಆಫ್ ಡೈರೆಕ್ಟ್ ಸನ್ ಎಕ್ಸ್ಪೋಜರ್, ಹಾರ್ಮ್ಫುಲ್ ಸನ್ ರೇಸ್ ಕಮಿಂಗ್ ಆ್ಯಂಡ್ ಡೈರೆಕ್ಟ್ಲಿ ಅಟ್ಯಾಕಿಂಗ್ ಅವರ್ ಸ್ಕಿನ್, ಎರಡು ಬೇಸಿಕ್ ಪ್ರಾಬ್ಲಮ್ಸ್. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಬರೋ ಡಿಹೈಡ್ರೇಷನ್, ಟು ಡ್ರೈ ಸ್ಕಿನ್, ಡ್ರೈ ಆ್ಯಂಡ್ ಡಿಹೈಡ್ರೇಟ್ ಸ್ಕಿನ್ನು ನೋಡ್ತೀವಿ. ಬಿಕಾಸ್ ನಾವು ಸಮ್ಮರಲ್ಲಿ ಅಗೇನ್ ಜಾಸ್ತಿ ಸ್ವೆಟ್ ಆಗ್ತೀವಿ. ಅದ್ರ ಜೊತೆಗೆ ವಿ ಡೋಂಟ್ ಡ್ರಿಂಕ್ ಇನಫ್ ವಾಟರ್ ಟು ಕಂಪೆನ್ಸೇಟ್ ದಟ್ ವಾಟರ್ ಲಾಸ್. ಸೊ ಜಾಸ್ತಿ ನೀರು ಕುಡಿಯೋಂಗಿಲ್ಲ ಮೋಸ್ಟ್ ಆಫ್ ಅಸ್. ಸೊ ಆವಾಗ ಡ್ರೈ ಡಿಹೈಡ್ರೇಟೆಡ್ ಸ್ಕಿನ್ ಬರೋದು, ಲಿಪ್ಸ್ ಎಲ್ಲ ಡ್ರೈ ಆಗಿ ಕ್ರ್ಯಾಕ್ ಆಗೋದು, ಇದೆಲ್ಲ ಬಿಕಾಸ್ ಆಫ್ ಡಿಹೈಡ್ರೇಷನ್. ಆ್ಯಂಡ್ ಅದ್ರ ಜೊತೆಗೆ ಸ್ವೆಟ್, ಪೊಲ್ಯೂಷನ್, ಡಸ್ಟ್ ಪಾರ್ಟಿಕಲ್ಸ್, ಇವೆಲ್ಲ ಸೇರಿಬಿಟ್ಟು ನಾವು ಸಮ್ಮರ್ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ನ ನೋಡ್ತೀವಿ. ಸೊ ನಾವು ಸಮ್ಮರ್ನಲ್ಲಿ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು, ಅಲ್ಲ ಹೋಮ್ ರೆಮಿಡೀಸ್ ಅಂತ ಕೇಳಿದರೆ, ಇಟ್ ಈಸ್ ನಾಟ್ ಒನ್ ವೇ ಅಪ್ರೋಚ್. ಅಂತಂದರೆ ಸ್ಕಿನ್ ಕೇರ್ ಅಂತಂದರೆ ನಾಟ್ ಜಸ್ಟ್ ಅಪ್ಲೈಯಿಂಗ್ ಎನಿಥಿಂಗ್ ಆನ್ ಸ್ಕಿನ್, ಮುಖದ ಮೇಲೆ ಹಚ್ಚೋದು ಅಥವಾ ಚರ್ಮದ ಮೇಲೆ ಹಚ್ಚೋದು ಒಂದೇ ಅಲ್ಲ. ಇಟ್ ಈಸ್ ಅ 360 ಹೋಲಿಸ್ಟಿಕ್ ಅಪ್ರೋಚ್, ಲೈಕ್ ಐ ಆಲ್ವೇಸ್ ಮೆನ್ಷನ್ ಆ್ಯಂಡ್ ಐ ಆಲ್ವೇಸ್ ಇನ್ಸಿಸ್ಟ್. ಸೊ ಏನು ಅಂತಂದರೆ ನಾವು ಯಾವ ಥರ ಊಟ ಮಾಡ್ತಾಯಿದ್ವಿ, ಯಾವ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ವಿ, ಇದೆಲ್ಲದ್ರ ಮೇಲೇ ನಿಮಗೆ ಹೆಲ್ದಿ ಸ್ಕಿನ್ ಆ್ಯಂಡ್ ಹೆಲ್ದಿ ಬಾಡಿ ಬರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ವಾಟ್ ಈಸ್ ಬೀಂಗ್ ಅಪ್ಲೈಡ್ ಆನ್ ದ ಟಾಪ್. ಸೊ ವೆನ್ ವಿ ಲುಕ್ ಎಟ್ 360 ಡಿಗ್ರೀಸ್ನಲ್ಲಿ ನೋಡಿದರೆ, ಫಸ್ಟ್ ನಮ್ಗೆ ಇರೋ ಪ್ರಾಬ್ಲಮ್ ಏನು, ಸಮ್ಮರ್ನಲ್ಲಿ ಸ್ವೆಟ್ ಅಕ್ಯುಮುಲೇಟ್ ಆಗಿ ಅದರಿಂದ ಬರೋ ಪ್ರಾಬ್ಲಮ್, ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಅಲ್ಲ. ಸೊ ನಾವು ಸ್ವೆಟ್ ಮ್ಯಾನೇಜ್ಮೆಂಟ್ ಅನ್ನೋದು ನೋಡ್ಕೋಬೇಕು. ಸೊ ಅದು ಯಾವ ಥರ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನೀವು ಜಿಮ್ಮಿಗೆ ಹೋದರೆ ಮನೆಗೆ ಬಂದ ತಕ್ಷಣ ಯೂಶ್ವಲಿ ನಾವೇನು ಮಾಡ್ತೀವಿ, ಕೂತ್ಕೊಂಡು ಏನಾದರೂ ಲೈಕ್ ಓದೋದಿರಲಿ ಅಥವಾ ವಿ ಪಾಸ್ ಟೈಮ್ ಆನ್ ಫೋನ್
and we don't take bath immediately. So first priority, gym in the ಬಂದ ತಕ್ಷಣ the first thing you need to do is to take shower so that our sweat, that dirt, everything is just washed off your body. ಅದು sweat glands, ಅದು hair follicles ಒಳಗಡೆ it will not impact and it will not cause infection. So the first thing is to take shower immediately after you work out or ಆಫ್ಟರ್ ಎನಿ ಎಕ್ಸೆಸಿವ್ಲಿ ಸ್ವೆಟ್ಟಿಂಗ್ ಆ್ಯಕ್ಟಿವಿಟಿ. ನಿಮಗೆ ಚಾನ್ಸ್ ಇದ್ದರೆ ಸ್ನಾನ ಮಾಡಬೇಕು. ಚಾನ್ಸ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಕ್ಲೀನ್ ಕಾಟನ್ ಕ್ಲಾತ್ ತೊಗೊಂಡು ಎಲ್ಲ ಒರೆಸ್ಕೊಂಡು ಸ್ವೆಟ್ನ ನಮ್ಮ ಬಾಡಿಯಿಂದ ಆದಷ್ಟು ಬೇಗ ರಿಮೂವ್ ಮಾಡ್ಕೋಬೇಕು. ಅದು ದಟ್ ಶುಡ್ ಬಿ ಇನ್ ಅವರ್ ಹೆಡ್. ಸೊ ಆಫ್ಟರ್ ಜಿಮ್ ನೋ ಪಾಸಿಂಗ್ ಟೈಮ್, ಇಮಿಡಿಯೇಟ್ ಶವರ್ಸ್. ಅದ್ರ ಜೊತೆಗೆ ವಿ ಶುಡ್ ವೇರ್ ಲೂಸ್ ಕಾಟನ್ ಕ್ಲೋತಿಂಗ್. ಲೂಸ್ ಕಾಟನ್ ಕ್ಲೋತಿಂಗ್ ಅಂದರೆ ದೆನ್ ಬಾಡಿಗೆ ಏರ್ ಸರ್ಕ್ಯುಲೇಷನ್ ಇರುತ್ತೆ ಆ್ಯಂಡ್ ಸ್ವೆಟ್, ಕಾಟನ್ ಮೆಟೀರಿಯಲ್ ವಿಲ್ ಅಬ್ಸಾರ್ಬ್ ದ ಸ್ವೆಟ್ ಇನ್ಸ್ಟೆಂಟ್ಲಿ ಸೊ ದಟ್ ದ ಸ್ವೆಟ್ ಈಸ್ ನಾಟ್ ಸಿಟ್ಟಿಂಗ್ ಆನ್ ಯೋರ್ ಬಾಡಿ ಫಾರ್ ಅ ಲಾಂಗ್ ಟೈಮ್. ನೈಲಾನ್ ಮೆಟೀರಿಯಲ್ಸ್ ಇಲ್ಲಿ ಅದರ್ ಮೆಟೀರಿಯಲ್ಸ್ ಸ್ವೆಟ್ ಅಬ್ಸಾರ್ಬ್ ಆಗಿಲ್ಲ ಅಂತಂದರೆ ದಟ್ ಸ್ವೆಟ್ ವಿಲ್ ಬಿ ಸಿಟ್ಟಿಂಗ್ ಆನ್ ಯೋರ್ ಬಾಡಿ ಆ್ಯಂಡ್ ಕಾಸಿಂಗ್ ಮೋರ್ ಸ್ಕಿನ್ ಪ್ರಾಬ್ಲಮ್ಸ್. ಸೊ ಲೂಸ್ ಕಾಟನ್ ಕ್ಲೋತಿಂಗ್, ಟೇಕಿಂಗ್ ಬಾತ್ ಇಮಿಡಿಯೇಟ್ಲಿ ಆಫ್ಟರ್ ಅನ್ ಆಕ್ಟಿವಿಟಿ ಆಫ್ ಸ್ವೆಟ್ಟಿಂಗ್, ಇವು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅಪ್ಲೈಂಗ್ ದ ರೈಟ್ ಪ್ರಾಡಕ್ಟ್ಸ್. ಈಗ ಫಾರ್ ಫೇಸ್ ಅಂತಂದರೆ ನಾವು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಕೊಡ್ತೀವಿ. ಈವನ್ ಫಾರ್ ಬಾಡಿ ಲೈಟ್ ಮಾಯ್ಶ್ಚರೈಸರ್ಸ್ ಕೊಡ್ತೀವಿ. ಈವನ್ ಫಾರ್ ಸಮ್ಮರ್ ಇಟ್ ಈಸ್ ಇಂಪಾರ್ಟೆಂಟ್ ನಾವು ಮಾಯ್ಶ್ಚರೈಸ್ ಮಾಡ್ಕೋಬೇಕು ಅನ್ನೋದು. ಬಟ್ ಯಾವ ಥರ ಮಾಯ್ಶ್ಚರೈಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೋಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಅದ್ರ ಜೊತೆಗೆ ನಾವು ಒಂದು ಆಪ್ಟಿಮಮ್ ಟೆಂಪರೇಚರ್ ಇರೋ ರೂಮ್ನಲ್ಲಿ ಇರಬೇಕು. ಎ ಸಿನ ತುಂಬ ಜಾಸ್ತಿ ಇಟ್ಬಿಟ್ಟಿದ್ರೂ ಸ್ಕಿನ್ ಡ್ರೈ ಆಗಿಬಿಡುತ್ತೆ. ಸೊ ಆದಷ್ಟು ಡೈರೆಕ್ಟ್ fan or direct AC ಗೆ expose ಆಗಬೇಡಿ. If you have dry or dehydrated skin, sit in a corner where the temperature is in control but it is not hitting on your skin directly. ಅದೊಂದು ನೆನಪಿಟ್ಕೋಬೇಕು. ಅದ್ರ ಜೊತೆಗೆ ನಾವು ಫುಡ್ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದು ತಗೋಬೇಕು. ಈಕ್ವಲ್ ಪ್ರಪೋರ್ಷನ್ಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್ ಇವೆಲ್ಲ ತಿಂದರೆ ಬಾಡಿನಲ್ಲಿ ಹೆಲ್ದಿ ಆಯಿಲ್ಸ್ ವಿಲ್ ಬಿ ಬಿಲ್ಡಿಂಗ್ ಅಪ್ and you're fit inside out. Your skin ನ್ಯಾಚುರಲ್ ಆಗಿ ಹೈಡ್ರೇಟ್ ಆಗಿಬಿಡುತ್ತೆ and it will be soft and supple. ಸೊ ಹೋಮ್ ರೆಮಿಡೀಸ್ ಅಂತಂದರೆ, ಈಗ ಹೋಮ್ ರೆಮಿಡೀಸ್ ಅನ್ನೋದು ದೇ ಆರ್ ಲೈಕ್ ಅನ್ ಎಡ್ಜುವೆಂಟ್ ಅಂತಂದರೆ ಪ್ರಾಬ್ಲಮ್ಸ್ನ ಸ್ವಲ್ಪ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅದೊಂದೇ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಂಗಿಲ್ಲ. ಸೊ ಹೋಮ್ ರೆಮಿಡೀಸ್ಗೆ ಅದರದ್ದು ರೋಲ್ ಅದಕ್ಕಿರುತ್ತೆ. ನಿಮಗೆ ಆ್ಯಕ್ಟಿವ್ ಆಗಿ ಫೋಟೋ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಇದ್ದರೆ, ಸನ್ ಬರ್ನ್ ಆದರೆ ಆ ಪ್ರಾಬ್ಲಮ್ಸ್ಗೆ ಯು ಹ್ಯಾವ್ ಟು ಅಪ್ರೋಚ್ ಅ ಡರ್ಮಟಾಲಜಿಸ್ಟ್ ಆ್ಯಂಡ್ ಕೊಡೋ ಟ್ರೀಟ್ಮೆಂಟ್ನ ನೀವು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಹೋಮ್ ರೆಮಿಡೀಸ್ ವಿಲ್ ಬಿ ಯೂಸ್ಫುಲ್. ಸೊ ಸಮ್ಮರ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ಸ್ ಇರಲಿ, ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅಲೋವೆರಾ ಈಸ್ ಅ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್. ಅಲೋವೆರಾ ಅಂತಂದರೆ ಇಟ್ ಈಸ್ ಫ್ರೆಶ್ಲಿ ಸ್ಕ್ವೀಸ್ಡ್ ಅಲೋವೆರಾ. ಸ್ಟೋರಿಂದ ತೊಗೊಬರೋ ಬಾಟಲ್ಡ್ ಅಲೋವೆರಾ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಮತ್ತು ಅದರಲ್ಲಿನೂ ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ. ಸೊ ಬೆಸ್ಟ್ ಇರೋದೇನಂತಂದರೆ ನಾವು ಸ್ಟೆಮ್ನಲ್ಲಿ ಫ್ರೆಶ್ಲಿ ಸ್ಕ್ವೀಸ್ಡ್ ಅಲೋವೆರಾ, ದಟ್ ಈಸ್ ಒನ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ವೆನ್ ಇಟ್ ಕಮ್ಸ್ ಟು ಸ್ಕಿನ್ ಕೇರ್. ಅಲೋವೆರಾ ಇರಲಿ, ಸ್ಯಾಂಡಲ್ವುಡ್ ಪೇಸ್ಟ್, ಫ್ರೆಶ್ಲಿ ಪ್ರಿಪೇರ್ಡ್ ಸ್ಯಾಂಡಲ್ವುಡ್ ಪೇಸ್ಟ್, anything that will help in cooling your skin, calming your skin, anti-inflammatory properties ಇರೋ ಪ್ರಾಡಕ್ಟ್ಸ್ನ, ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೇಕು. ಸೊ ಯು ಕ್ಯಾನ್ ಕಂಫರ್ಟಬಲಿ ಯೂಸ್ ಅಲೋವೆರಾ, ಸ್ಯಾಂಡಲ್ವುಡ್ ಪೇಸ್ಟ್, ಲಿಟಲ್ ಬಿಟ್ ಆಫ್ ಹನಿ, ಟರ್ಮರಿಕ್, ಇವೆಲ್ಲ ಡಿಫ್ರೆಂಟ್ ಕಾಂಬಿನೇಷನ್ಸ್ನಲ್ಲಿ. ಇಫ್ ಯು ಹ್ಯಾವ್ ಫಾರ್ ಎಕ್ಸಾಂಪಲ್ಸ್ ಆ್ಯಕ್ನೆ, ಸ್ಯಾಂಡಲ್ವುಡ್ ವಿತ್ ಲಿಟಲ್ ಬಿಟ್ ಆಫ್ ಟರ್ಮರಿಕ್ ಅಪ್ಲೈ ಮಾಡಿಕೊಂಡ್ರೆ ಅದು ಕೂಲಿಂಗ್ ಪ್ಲಸ್ ಆಂಟಿಸೆಪ್ಟಿಕ್ ಫೇಸ್ ಪ್ಯಾಕ್ ಥರ ಯೂಸ್ ಆಗುತ್ತೆ. ಅಲೋವೆರಾ ಜಸ್ಟ್ ಪ್ಲೇನ್ ಅಲೋವೆರಾ ಹಚ್ಕೊಂಡಿದ್ರು ಇಟ್ ಈಸ್ ಅ ವೆರಿ ಗುಡ್ ಕಾಮಿಂಗ್ ಸೂತಿಂಗ್ ಏಜೆಂಟ್ ದಟ್ ವಿಲ್ ಆಲ್ಸೋ ಹೆಲ್ಪ್ ವಿತ್ ಸನ್ ಟನ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಸೊ ಕಾಮನ್ ಹೋಮ್ ರೆಮಿಡೀಸ್ ಬಂದು ಇವು. ಸೊ ಡಯಟ್ ಇನ್ ಸಮ್ಮರ್ ಅಂದರೆ ನಾವು ಏನು ನೆನ್ಪಿಟ್ಕೋಬೇಕು ಅಂತಂದರೆ, ನಮ್ಮ ಬಾಡಿನ ನಾವು ಹೈಡ್ರೇಟ್ ಮಾಡಬೇಕು. ಈಸಿ ಆ್ಯಂಡ್ ಲೈಟ್ ಫುಡ್ ತಿನ್ನಬೇಕು. ಸೊ ಬಾಡಿ ಹೈಡ್ರೇಟ್ ಮಾಡ್ಕೋಬೇಕಂದ್ರೆ ನಾವು ಆಹಾರ ಪದಾರ್ಥಗಳಲ್ಲಿ ನೋಡಬೇಕಿರೋದು ವಾಟರ್ ಕಂಟೆಂಟ್ ಜಾಸ್ತಿ ಇರೋ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ನಾವೇನು ತಿನ್ನಬೇಕು? ವಾಟರ್ಮೆಲನ್ಸ್, ಕ್ಯುಕಂಬರ್, coconut water, and we can have lot of buttermilk and buttermilk. So anything you have tried to make it nutrition dense. And in buttermilk also you can add some spices like curry leaves irodu, mint, all these things will help in boosting your immunity at the same time hydrating your body. ಸೊ ಇದು ಲಾಟ್ ಆಫ್ ಪೀಪಲ್ ಮತ್ತು ಸಮ್ಮರ್ ಅಂತಂದರೆ ಮ್ಯಾಂಗೋಸ್ ಇಸ್ ಆರ್ ಫೇವ್ರೆಟ್ ಫ್ರೂಟ್. ತುಂಬ ಜನ ಏನಂತಾರೆ, ಮೇಡಮ್ ನನಗೆ ಆ್ಯಕ್ನೆ ಇದೆ ಸೊ ನಾನು ಮ್ಯಾಂಗೋ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ, ಬಟ್ ಐ ಲವ್ ಮ್ಯಾಂಗೋಸ್. ಸೊ ನಾನು ಆಲ್ವೇಸ್ ವಾಟ್ ಐ ಸೇ ಇಸ್ ಯು ಡೋಂಟ್ ಹ್ಯಾವ್ ಟು ಕಿಲ್ ಯುವರ್ ಡಿಸೈರ್ಸ್ ಫಾರ್ ಸಮಥಿಂಗ್ ದಟ್ ಕ್ಯಾನ್ ಬಿ ಟ್ರೀಟೆಡ್ ಈಸಿಲಿ. ಸೊ ಆ್ಯಕ್ಟ್ ಇಂಟೆಲಿಜೆಂಟ್ ಆ್ಯಂಡ್ ಸ್ಮಾರ್ಟ್ ಅಬೌಟ್ ಯುವರ್ ಡಯಟ್. ನಿಮಗೆ ಮ್ಯಾಂಗೋ ತಿನ್ನಬೇಕು ಅಂತಂದರೆ ನೀವು ತಿನ್ನಿ, ಬಟ್ ದ ಪಾಯಿಂಟ್ ಇಸ್ ಪೋರ್ಷನ್ ಕಂಟ್ರೋಲ್. ಡು ನಾಟ್ ಇಂಡಲ್ಜ್ ಇನ್ ಹ್ಯಾವಿಂಗ್ ಲೈಕ್ 4 or 5 ಮ್ಯಾಂಗೋಸ್ ಆ್ಯಂಡ್ ಅದೇ ಒಂದು ತಿಂತಾ ಇದೆ, ದೆನ್ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಸಮ್ ಸ್ಕಿನ್ ಪ್ರಾಬ್ಲಮ್ಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮ್ಯಾಂಗೋ. ಯಾವುದೇ ಫ್ರೂಟ್, ವೆಜಿಟೇಬಲ್ ಎಕ್ಸಸ್ನಲ್ಲಿ ಆದ್ರೇನು ಇಟ್ ಈಸ್ ನಾಟ್ ಗುಡ್. ಎವ್ರಿಥಿಂಗ್ ಶುಡ್ ಬಿ ಇನ್ ಪೋರ್ಷನ್ ಕಂಟ್ರೋಲ್. ಸೊ ನೀವು ಮ್ಯಾಂಗೋನ ತಿನ್ನಿ, ಅದ್ರ ಜೊತೆಗೆ ಬಾಡಿನ ಯಾವ ಥರ ಕೂಲ್ ಮಾಡಬೇಕು, ಮೇ ಬಿ ಕೋಕೋನಟ್ ವಾಟರ್ ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ಯು ಕ್ಯಾನ್ ಕಂಫರ್ಟಬಲಿ ಎಂಜಾಯ್ ಆಲ್ ದ ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಸಮ್ಮರ್ನಲ್ಲಿ
ಬರೋ ಡ್ರೈ ಸ್ಕಿನ್ಗೆ ವಿಂಟರ್ನಲ್ಲಿ ಬರೋ ಡ್ರೈ ಸ್ಕಿನ್ಗೆ ತುಂಬ ವ್ಯತ್ಯಾಸ ಇರುತ್ತೆ. ದ ರೀಸನ್ಸ್ ಬಿಹೈಂಡ್ ದ ಡ್ರೈ ಸ್ಕಿನ್ ಇನ್ ಸಮ್ಮರ್ ಇಸ್ ವೆರಿ ಡಿಫ್ರೆಂಟ್ ಟು ದ ರೀಸನ್ಸ್ ಇನ್ ವಿಂಟರ್. ಸೊ ನಾವು ಸೊಲ್ಯೂಷನ್ನು ಅದ್ರ ಪ್ರಕಾರನೇ ಇರಬೇಕು. ಸೊ ನಾವು ಡ್ರೈ ಸ್ಕಿನ್ ಸಮ್ಮರ್ನಲ್ಲಿ ಯಾಕೆ ನೋಡ್ತೀವಿ, ಒಂದು ರೀಸನ್ ತುಂಬ ಏರ್ ಕಂಡೀಷನಲ್ಲಿ ಕೂತ್ಕೊಳ್ಳೋದು, ತುಂಬ ಬಿಸಿಲಿದೆ, ತುಂಬ ಹೀಟ್ ಇದೆ ಅಂತ ಹೇಳಿ ನಾವು ಏರ್ ಕಂಡೀಷನ್ ಫುಲ್ಲಾಗಿ ಇಟ್ಬಿಡ್ತೀವಿ. ಡೈರೆಕ್ಟ್ ಫ್ಯಾನ್ ಎಕ್ಸ್ಪೋಜರ್ ಆರ್ ಏರ್ ಎಕ್ಸ್ಪೋಜರ್ ಡೈರೆಕ್ಟ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಡ್ರೈ ಸ್ಕಿನ್ ಬರೋ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಡೈರೆಕ್ಟಿಂದ ಫುಲ್ ಎಲ್ಲ ಟ್ರಾನ್ಸೆಪಿಡಮಲ್ ವಾಟರ್ ಲಾಸ್ ಆಗೋದು, ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗಿ ಡ್ರೈ ಸ್ಕಿನ್ ಆಗೋದಿರುತ್ತೆ. ಇನ್ನೊಂದು ರೀಸನ್ ಬಂದುಬಿಟ್ಟು ಸಮ್ಮರ್ ಅಂತಂದರೆ ಸ್ವಿಮ್ಮಿಂಗ್. ಲಾಟ್ ಆಫ್ ಅಸ್ ಎಂಜಾಯ್ ಸ್ವಿಮ್ಮಿಂಗ್ ಡ್ಯೂರಿಂಗ್ ಸಮ್ಮರ್ಸ್. ಅದರಲ್ಲಿ ಇರೋ ಸ್ವಿಮ್ಮಿಂಗ್ ಪೂಲ್ನಲ್ಲಿರೋ ಕೆಮಿಕಲ್ಸ್ ಬಂದು ನಮ್ಮ ಸ್ಕಿನ್ನ ಡ್ರೈ ಮಾಡುತ್ತೆ. ವಾಟರ್ ಆ್ಯಂಡ್ ಸನ್ ಮಿಕ್ಸ್ ಆಗಿಬಿಟ್ಟು ನಮ್ಮ ಸ್ಕಿನ್ನ ಟ್ಯಾನ್ ಮಾಡಿಬಿಡುತ್ತೆ. ಸೊ ಅದರಿಂದನೂ ಡ್ರೈ ಸ್ಕಿನ್ ಬರೋದು ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ 2 ಮೋಸ್ಟ್ ಕಾಮನ್ ರೀಸನ್ಸ್. ಅದ್ರ ಪ್ರಕಾರ ನಾವು ಏನು ಮಾಡಬೇಕು, ಲೈಕ್ ಆಲ್ರೆಡಿ ನಾವು ನಾನು ಹೇಳಿದ್ನಲ್ಲ, ಸೊ ಡೈರೆಕ್ಟ್ ಫ್ಯಾನ್ ಎಕ್ಸ್ಪೋಜರ್, ಡೈರೆಕ್ಟ್ ಏರ್ ಎಕ್ಸ್ಪೋಜರ್ ಇಟ್ಕೋಬೇಡಿ. ಸ್ವಿಂಗ್ ಇಟ್ ಅವೇ ಫ್ರಮ್ ಯುವರ್ ಸ್ಕಿನ್ ಆ್ಯಂಡ್ ಸಿಟ್ ಇನ್ ಅ ಕಾರ್ನರ್ ವೇರ್ ದ ಟೆಂಪರೇಚರ್ ಇಸ್ ಆಪ್ಟಿಮೈಸ್ಡ್. ಆ್ಯಂಡ್ ಸ್ಕಿನ್ನಿಗೆ ಒಂದೇ ಸತಿ ತುಂಬ ಟೆಂಪರೇಚರ್ ವೇರಿಯೇಷನ್ಸ್ ಆಗ್ಬೋದು. ಅಂದರೆ ನಿಮ್ಮ ರೂಮ್ ಒಳಗಡೆ 18 ಇಟ್ಕೊಂಡು ಸಡನ್ ಆಗಿ ಹೊರಗಡೆ ಹೋದರೆ 30 ಟೆಂಪರೇಚರ್ ಆರ್ 35 ಟೆಂಪರೇಚರ್, ದಟ್ ಸಡನ್ ಚೇಂಜ್ ಇನ್ ದ ಟೆಂಪರೇಚರ್ ಬಾಡಿ ಕ್ಯಾನ್ ನಾಟ್ ಟಾಲರೇಟ್. ಸೊ ಟೆಂಪರೇಚರ್ ಚೇಂಜ್ ಶುಡ್ ಆಲ್ವೇಸ್ ಬಿ ಗ್ರ್ಯಾಜುವಲ್. ನೀವು ಅದನ್ನೊಂದು ನೆನಪಿಟ್ಕೋಬೇಕು. ಅದ್ರ ಜೊತೆಗೆ ನಾವು ಸ್ವಿಮ್ಮಿಂಗ್ ಹೋಗ್ತಿರೋರಿಗೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಯುವರ್ ಸ್ವಿಮ್ ಟೇಕ್ ಅ ಶವರ್ ಇಮ್ಮಿಡಿಯೇಟ್ಲಿ. ಲೈಕ್ ಮತ್ತೆ ಈವನ್ ಆಫ್ಟರ್ ಲೈಕ್ ಜಿಮ್ನಲ್ಲಿ ಯಾವ ಥರ ಇಟ್ ಈಸ್ ಆಲ್ಸೋ ಸೇಮ್ ಥಿಂಗ್. ಇಮಿಡಿಯೇಟ್ಲಿ ಆಫ್ಟರ್ ಯುವರ್ ಸ್ವಿಮ್ಮಿಂಗ್ ಟೇಕ್ ಶವರ್ ವಿತ್ a very nourishing cleanser. Do not use harsh chemicals or harsh soaps or body washes. Use something that is very nourishing and gentle that will help in healing your skin and repairing your skin barrier. ಇದಾದಮೇಲೆ the most important step is to apply the right moisturizer. ತುಂಬ ಜನ ಹೇಳ್ತಾರೆ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಐ ಆಮ್ ನಾಟ್ ಗೆಟಿಂಗ್ ರೆಸ್ಪಾನ್ಸ್. ದಟ್ ಈಸ್ ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್ ದ ರೈಟ್ ಕೈಂಡ್ ಆಫ್ ಮಾಯಿಶ್ಚರೈಸರ್. ತುಂಬ ಜನ ಬರೀ ವ್ಯಾಸಲಿನ್ನ ಯೂಸ್ ಮಾಡಿ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ವ್ಯಾಸಲಿನ್ ಬಂದು ಒಂದು ವೆರಿ ನೈಸ್ ಸೀಲಿಂಗ್ ಏಜೆಂಟ್ ಥರ. ಇಟ್ ಈಸ್ ನಾಟ್ ಅ ವೆರಿ ಹೈಡ್ರೇಟಿಂಗ್ ಇಂಗ್ರೀಡಿಯೆಂಟ್. ಯು ಶುಡ್ ಲುಕ್ ಫಾರ್ ಇಂಗ್ರೀಡಿಯೆಂಟ್ಸ್ ದಟ್ ವಿಲ್ ಹೆಲ್ಪ್ ಇನ್ ಹೈಡ್ರೇಟಿಂಗ್ ಯುವರ್ ಸ್ಕಿನ್, ಬಟ್ ವ್ಯಾಸಲಿನ್ ಈಸ್ ನಾಟ್ ಒನ್ ಆಫ್ ಇಟ್. ಸೊ ಟಾಕ್ ಟು ಯುವರ್ ಡರ್ಮಟಾಲಜಿಸ್ಟ್. ಒಳ್ಳೆ ಮಾಯಿಶ್ಚರೈಸರ್ ಮೇಲೆ ಇನ್ವೆಸ್ಟ್ ಮಾಡಿ. ಇಟ್ ಕುಡ್ ಬಿ ಸಮ್ಮರ್ ಆರ್ ಇಟ್ ಕುಡ್ ಬಿ ವಿಂಟರ್. ಎನಿ ಸೀಸನ್ ಯು ನೀಡ್ ಅ ಗುಡ್ ಮಾಯಿಶ್ಚರೈಸರ್. ಆದರೆ ಮಾಯಿಶ್ಚರೈಸರ್ ಬಂದು ಸೀಸನಲ್ ಪ್ರಕಾರ ಚೇಂಜ್ ಆಗ್ತಿರುತ್ತೆ. ಸಮ್ಮರ್ನಲ್ಲಿ ಬಂದು ನಾವು ಯೂಶಲಿ ವಾಟರ್ ಬೇಸ್ಡ್ ಲೈಟ್ ಮಾಯಿಶ್ಚರೈಸರ್ ಕೊಡ್ತೀವಿ. ಸೊ ಮಾಯಿಶ್ಚರೈಸರ್ ಮೇಲೆ ಇನ್ವೆಸ್ಟ್ ಮಾಡಿ. ಅದ್ರ ಜೊತೆಗೆ ಲೂಸ್ ಕಾಟನ್ ಕ್ಲೋತಿಂಗ್ ಸೊ ದಟ್ ಯುವರ್ ಸ್ಕಿನ್ ಇರಿಟೇಟ್ ಆಗಂಗಿಲ್ಲ, ಸ್ಕಿನ್ ಬ್ಯಾರಿಯರ್ ವಿಲ್ ಬಿ ಇಂಟ್ಯಾಕ್ಟ್. ಸೊ ಲೂಸ್ ಕಾಟನ್ ಕ್ಲೋತಿಂಗ್ನ ಫೋಕಸ್ ಮಾಡಿ. ಮತ್ತು ಡ್ರೈ ಆ್ಯಂಡ್ ಡಿಹೈಡ್ರೇಟ್ ಸ್ಕಿನ್ ಯಾವಾಗ ನಾವು ಇಂಟರ್ನಲ್ಲಿನೂ ಫೋಕಸ್ ಮಾಡ್ಕೋಬೇಕು. ಸೊ ಡ್ರಿಂಕ್ ಲಾಟ್ ಆಫ್ ವಾಟರ್, ಡ್ರಿಂಕ್ ಕೋಕೋನಟ್ ವಾಟರ್, ಈಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ದಟ್ ಹ್ಯಾಸ್ ಗುಡ್ ವಾಟರ್ ಕಾಂಟೆಂಟ್ ಇನ್ ಇಟ್. ದಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಅಡ್ರೆಸ್ಸಿಂಗ್ ಯುವರ್ ಡ್ರೈ ಆ್ಯಂಡ್ ಡಿಹೈಡ್ರೇಟೆಡ್ ಸ್ಕಿನ್. ಸೊ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಥರ ಸೊಲ್ಯೂಷನ್ ಇರೋಂಗಿಲ್ಲ. ಸನ್ ಬರ್ನ್ ಅಂತಂದರೆ ಡಿಫ್ರೆಂಟ್ ರೀಸನ್ಸಿಂದ ಆಗಿರ್ಬೋದು. ಸೊ ಅದನ್ನು ಯಾವ ಥರ ನಾವು ಟ್ರೀಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಎಲ್ಲ ಕಂಡೀಷನ್ಸ್ಗೆ ಹೋಮ್ ರೆಮಿಡೀಸ್ ಆಗಂಗಿಲ್ಲ, ಎಲ್ಲ ಕಂಡೀಷನ್ಸ್ಗೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಬೇಕಾಗಿರೋಂಗಿಲ್ಲ. ಯಾವುದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ನಿಮ್ಮ ಡಾಕ್ಟರ್ಗೆ ಗೊತ್ತಾಗಿರುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತಂದರೆ, ಪ್ಲೀಸ್ ಡೋಂಟ್ ಲುಕ್ ಆ್ಯಟ್ ಅನಾಥರೈಸ್ಡ್ ಕಾಂಟೆಂಟ್. ಅಂತಂದರೆ ತುಂಬ ಸತಿ ಆ್ಯಕ್ನೆಗೆ ಇದನ್ನು ಮಾಡಿ ಅಂತ ಯೂಟ್ಯೂಬ್ ವೀಡಿಯೋಸ್ ಇರುತ್ತೆ. ಅದೆಲ್ಲ ಮಾಡಿಕೊಂಡು ಸ್ಕಿನ್ ಬರ್ನ್ ಆಗಿ ಬರೋದು, ಇದೆಲ್ಲ ತುಂಬಾ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ. ಸೊ ನೀವು ಅಫಿಷಿಯಲ್ ಪೇಜಸ್ ಆ್ಯಂಡ್ ಮೆಡಿಕಲ್ ಪೀಪಲ್ ಕೊಡೋ ಕಾಂಟೆಂಟ್ನ ನೀವು ಅಬ್ಸರ್ವ್ ಮಾಡ್ಕೊರಿ. ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ಸ್ ತೊಗೋಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ಸಲ್ಟ್ ಅ ಡರ್ಮಟಾಲಜಿಸ್ಟ್ ಇಫ್ ಯು ಹ್ಯಾವ್ ಎನಿ ಸ್ಕಿನ್ ಪ್ರಾಬ್ಲಮ್ಸ್. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನೇನಾದರೂ ಇದೆ ಯು ಕ್ಯಾನ್ ರೀಚ್ ಟು ಅಸ್ ಆನ್ ಅವರ್ ಅಫಿಷಿಯಲ್ ಹ್ಯಾಂಡಲ್ಸ್.